ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ನಾನು ನಿಮ್ಮ ಸಂಗವಿ. ನಾನು ನಿಮ್ಮ ಕಾಂತೇಶ್. ಅಪ್ಪ ನಾವು ಇವತ್ತೇನು ಮಾಡ್ತಾ ಇದೀವಿ? ನೀನು ಗಾದೆ ಮಾತು ಅಂತ ಕೇಳಿದ್ಯಾ? ಕೇಳಿದ್ದೀನಿ. ಅದೇ ನಮ್ಮಲ್ಲ ಚಿಲ್ಲಿ ಚಿಂತೆನ್ ತಕ್ಕೊಂಡು ಸಂತೆಲ್ ಸುಡು ಇರೋದನ್ನ ಇಟ್ಕೊಂಡು ಸಂತೋಷ ಪಡು ಅಂತೀನಲ್ಲ ಅದಾ? ಅದೇ ಅದ್ರ ಅರ್ಥ ಗೊತ್ತಾ ನಿಂಗೆ? ಇಲ್ಲ, ನಾನೊಂದು ಹೇಳ್ತೀನಿ ಗಾದೆ ಮಾತು. ಅದರ ಅರ್ಥ ನಮ್ಗೆ ಗೊತ್ತಿರುತ್ತೆ. ಸೊ ಅದ್ರ ಮೂಲಕ ಒಂದು ಆಟ ಆಡೋಣ. ಈ ಫಸ್ಟ್ ಅದೊಂದು ಗಾದೆ ಮಾತು ಹೇಳ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಗೊತ್ತಾ? ಅದೇ ಒಂದು ಸಾಂಗ್ ಅಲ್ಲಿ ಇದೆಯಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಿಧಾನ. ಓಕೆ, ಎಕ್ಸಾಕ್ಟ್ಲಿ ಕರೆಕ್ಟ್. ಸೊ ಅದ್ರದ್ದು ಮೀನಿಂಗ್ ಏನಂದರೆ, ಉಪ್ಪು ಯಾವುದೇ ಆಹಾರ ಪದಾರ್ಥಕ್ಕೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಸೊ ಅದೇ ಥರ ಉಪ್ಪು ಎಲ್ಲದಕ್ಕೂ ಹೊಂದ್ಕೊಳುತ್ತೆ. ಸೊ ಆ ಥರ ತಾಯಿಗಿಂತ ಬಂಧುವಿಲ್ಲ ಹಂಗೆ ನಮ್ಗೆ ಹಿರಿಯರು ರಿಲೇಟ್ ಮಾಡಿ ಬರ್ದಿರ್ತಾರೆ. ಓಕೆನಾ? ಸೊ ಇದನ್ನ ಇಟ್ಕೊಂಡು ನಾವೊಂದು ಗೇಮ್ ಆಡೋಣ ಈಗ. ಏನಂದರೆ, ಈಗ ನಮ್ಮ ಕ್ಯಾಮ್ರಾಮನ್ ರೆಡಿ ಇದ್ದೀರಾ? ಓಕೆ, 1 ನಿಮಿಷದಲ್ಲಿ ನಿನಗೆ ಗೊತ್ತಿರೋ ಗಾದೆ ಮಾತುಗಳು ನೀನು ಹೇಳಬೇಕು. ಅದೇ 1 ನಿಮಿಷದಲ್ಲಿ ನನಗೆ ಗೊತ್ತಿರೋ ಗಾದೆ ಮಾತು ನಾನು ಹೇಳ್ತೀನಿ. ಇದು ಆಕ್ಚುಲಿ ಚೆನ್ನಾಗಿ ಗೊತ್ತಾ? ಗೊತ್ತಾ? ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರಾ? ನನಗೂ ಹೇಳ್ಕೊಟ್ಟಿದ್ದಾರೆ, ಬಟ್ ನಮ್ಗೆ ಅವಾಗ ಹೇಳ್ಕೊಟ್ಟಿದ್ದು. ಓಕೆ ಮೇಡಮ್, ಆಲ್ ಸೆಟ್? ಮೇಡಮ್ ರೆಡಿನಾ? ಫ್ರೆಂಡ್ಸ್, ನಮ್ಮ ಕ್ಯಾಮ್ರಾಮನ್ ಈಗ ಸದ್ಯ ಸೆಕೆಂಡ್ಸ್ 1 ಮಿನಿಟ್ ಮೇಡಮ್, 1 ಮಿನಿಟ್ 60 ಸೆಕೆಂಡ್ಸ್. 1 ಮಿನಿಟಿಗೆ 60 ಸೆಕೆಂಡ್ಸ್. ನೀವು ತಗೊಳ್ಳಿ. ನಮ್ಮ ಕ್ಯಾಮ್ರಾಮನ್ ಬಂದ್ ರೆಡಿ. ಓಕೆ ಎಲ್ಲಪ್ಪ, 1 ನಿಮಿಷ ಹಾಕೋಬೇಕು. ಸೊ ಫ್ರೆಂಡ್ಸ್, ಈ ಚಾಲೆಂಜ್ಗೆ ರೆಡಿನಾ ಸಂಗವಿ? ಐ ಆಮ್ ಬಾನ್ ರೆಡಿ. ಐ ಆಮ್ ಆಲ್ಸೋ ಟು ರೆಡಿ. ಫಸ್ಟ್ ಯಾರು ಹೋಗ್ತೀರಾ? ಯಾರು ಫಸ್ಟ್? ನಾನು ಸದ್ಯ ಅವಳೇ ಫಸ್ಟ್ ಅಡಿ, ಗೊತ್ತಿಲ್ಲ. ಓಕೆ, ಹೇಳ್ಕೊಟ್ಟಿದ್ದಾರೆ. ಓಕೆ, 3 2 2 ಸಂಗವಿ ಯು ಸ್ಟಾರ್ಟ್. 3 2 1 ಸ್ಟಾರ್ಟ್. ಕಾಯಕವೇ ಕೈಲಾಸ, ತಾಳಿದ ಒಂದು ಬಾಳಿಯನು, ದೊಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ, ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ. ಆಮೇಲೆ ಅಯ್ಯೋ, ಕಾಲಿದಷ್ಟು ಚಾಚು ಅಲ್ಲ, ಹಾಸಿಗೆದಷ್ಟು ಕಾಲು ಚಾಚು. 5 ಎಷ್ಟಾಯ್ತು? ಟೈಮ್ 33 seconds to go. ಗೊತ್ತಿಲ್ಲ, ಅಷ್ಟೇ ಗೊತ್ತಿರೋದು ನಂಗೆ. ಜಾಣರಿಗೆ 3 ದಾರಿ. 6 ನಮಗೆ ಗೊತ್ತಿಲ್ಲ. ಜಾಣ ಜನರಿಗೆ 3 ದಾರಿ. ನೀರಿದ್ದರೆ ಊರು. ಹೇಳ್ಕೊಡಂಗಿಲ್ಲ. ನೀರಿದ್ದರೆ ಊರು ಏನು? ನೀರಿದ್ರೆ ಊರು, ಹೌದು. ಯಾರಿಲ್ಲ ಅಂದ್ರು. 7 6 5 ನಾಲಿಗೆ ಒಳ್ಳೆಯದಾದರೆ ಬಾಳಿಗೆಲ್ಲ ಒಳ್ಳೆಯದು. 7 ಹೇಳಿದ್ದಾರೆ. ಈಗ ನೆಕ್ಸ್ಟ್ ಕಾಂತೇಶ್ ಸರ್. ಒಂದ್ ನಿಮಿಷ ಫ್ರೆಂಡ್ಸ್, 1 ನಿಮಿಷ ನೋಡ್ಕೊಂಡ್ಬಂದ್ಬಿಡ್ತೀನಿ. ನನಗೆ ಹೇಳೆಲ್ಲ ಗೊತ್ತಿಲ್ಲ, 4 ಗೊತ್ತು. ಸೊ ನೆನೆಸ್ಕೊಳಕ್ಕೆ ಅವಕಾಶ ಕೊಡಿ. ಬ್ರೇಕ್ ಎಲ್ಲ ಬೇಡ. ನಾನಂತೂ ರೆಡಿ. ಉಪ್ಪು ಖಾರ ಬಿಟ್ರೆ ಬೇರೆ ಗೊತ್ತಿಲ್ಲ. ನಿಜ ಕಣೆ. A few moments later. ನಿದ್ದೆ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಬಡವನ ಕೋಪ ದೌಡೆಗೆ ಮೂಲ. ಪಾಪು ಸಮುದ್ರಕ್ಕೆ ಹೋದ್ರು. ಪಾಪಿ ಸಮುದ್ರಕ್ಕೆ ಹೋದ್ರು. ಮೊಣಕಾಲದ ನೀರು. ನಮ್ಮ ದೇವ್ರ ಸತ್ಯ ನಮ್ಗೆ ಗೊತ್ತು. ತನ್ನೂರಲ್ಲಿ ರಂಗ, ಪರರಲ್ಲಿ ಮಂಗ. ನೆನ್ಪಿಡ್ಕೋಬೇಕು. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಟೈಮ್ 3
ಟೈಮ್ ಸ್ಟಾರ್ಟ್. 2, 1, start. ಹಾಂ ಓಕೆ. ಚಿಂತೆ ಇಲ್ದವನಿಗೆ ಸಂತೆಲೆಲ್ಲ ನಿದ್ದೆ. ನಿಂತರನೆ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಓಹೋ. ಪಾಪಿ ಸಮುದ್ರಕ್ಕೆ ಹೋದ್ರು ಮಡ್ಕಾಲದ ನೀರು. ತನ್ನೂರಲ್ಲಿ ರಂಗ, ಪರ್ರೂರಲ್ಲಿ ಮಂಗ. ಇವೆಲ್ಲ ಇದು ಗೊತ್ತಿಲ್ಲ ಇದೆಯಲ್ಲ ಅಂತ. ಆಮೇಲೆ ಯಾವುದು ಅಯ್ಯೋ ಅದೇನೋ ಆಮೇಲೆ ನಮ್ಗೆ ಗೊತ್ತಿಲ್ಲ ನನಗೆ. 4 ನಮ್ಮ ದೇವ್ರ ಸತ್ಯ ನಮ್ಗೆ ಗೊತ್ತು. 5 ಆಮೇಲೆ ಉಪ್ಪಿಂದು ಮತ್ತೆ ಇನ್ನೊಂದು 2 ಇದೆ ಅನ್ಸುತ್ತೆ. ಕಾಯಕವೇ ಕೆಲಸ ಆಯ್ತಾ? ಕಾಯಕ ಅವಾಗ ಒಂದು ಹೇಳಿದೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. 9, ಗುಡ್. 8, 7, 6, 5, 4, 3, 2, 1. ಇರೇ ಮಳ್ಳಿ ಮಂಚಕ್ಕೆ ಕಾಲು. ಅದ್ಯಾವ್ದು ಗಾದೆ ಮಾತಾ? ಅದು ಗಾದೆ ಅಲ್ವಾ? ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು? 3 ಮತ್ತೊಂದು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಎಷ್ಟಾಯ್ತು? 6 ಆರು ಆಯ್ತು. ಸೊ ನೀವು 7, 6. ಓ ಮೈ ಗುಡ್ನೆಸ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ದಿನದಿಂದ ಅಲ್ಲ, ಅದರಲ್ಲಿ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ. ನಾವು ನಮಗೆ ಗಾದೆ ಮಾತು ಹೇಳ್ಕೊಟ್ಟು ನಾವು 20-25 ವರ್ಷ ಆಯಿತು. ಮುಂಚಿನ ಯಾರು ಗಾದೆ ಮಾತನ್ನ ರೆಗ್ಯುಲರ್ ಆಗಿ ಬಳಸಲ್ಲ. ಹೌದು, ಅದು ಕರೆಕ್ಟ್. ಆದ್ರೂ ವೆರಿ ಗುಡ್. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಈ ಗೇಮ್ ಮಾಡಿ. ನಾನೇ ಸ್ಟಾರ್ಟ್ ಮಾಡಿದೆ, ಬಟ್ ನಾನೇ ಸೋತ್ಬಿಟ್ಟೆ. ಸೋತೆ ಅಂತ ಬೇಜಾರಿಲ್ಲ. ನನ್ನ ಮಗಳು ಮುಂತಾನೆ ಸೋತಿದ್ದು, ಎಲ್ಲ ನಡೆಯುತ್ತೆ. ಒಂದು ಗಾದೆ ಮಾತು ಸ್ವಲ್ಪ ಏನಾದ್ರು ಹಾಂ ಸರಿ, ಅಷ್ಟು ಗಾದೆ ಮಾತು ಹೇಳಿದೆ. ಒಂದು ಅರ್ಥ ಹೇಳು ನೋಡೋಣ. ನೀನು ಯಾವ್ದು ಹೇಳು? ಚಿಂತೆ ತಕ್ಕೊಂಡ್ ಸಂತೆ ಸುಡು, ಇರೋದನ್ನ ಇಟ್ಕೊಂಡ್ ಸಂತೋಷ ಹೇಳು. ಪಡು. ಎಲ್ಲರಿಗೂ ನೋಡ್ತೀವಿ ಮೀನಿಂಗ್ ಹೇಳಿ. ಅಂದ್ರೆ ಚಿಂತೆನೆಲ್ಲ ಬಿಟ್ಬಿಡು, ಏನಿರುತ್ತೋ ಅದ್ರಲ್ಲಿ ಖುಷಿ ಪಡು ಅಂತ. ಓ ವಾವ್, ಸೂಪರ್ ಸೂಪರ್. ಹೌದು ಹೌದು ಹೌದು. ಒಬ್ರೊಬ್ರು ಮಾಡ್ತಾರೆ, ಒಬ್ರೊಬ್ರು ಮಾಡಲ್ಲ. ಹಂಗೆ ಮಾಡಲ್ಲ ಅವರು. ಚಿಂತೆನ ಇಟ್ಕೊಂಡು ಜನ ಚಿಂತೆನ ಇಟ್ಕೊಂಡು ಆ ಕಡೆ ಚಿಂತೆಲ್ಲೂ ಬಾಳ್ತಾರೆ, ಸುಖನೂ ಪಡಲ್ಲ. ಅದಕ್ಕೆ ಹೋಲಿಕೆ ನೀನೇನು ಮಾಡ್ತೀಯ? ಇಲ್ಲ, ಆಮೇಲೆ ಅದು ಓಕೆ ಏನಂದ್ರೆ ಅಷ್ಟೇ. ಆಮೇಲೆ ಇದು ಪಾಲಿಸ್ತೀಯ ಅಂತ ಆಯ್ತಾ ಮಾತು. ಅದು ಅಷ್ಟೇ. ಆಮೇಲೆ ನನಗಿಷ್ಟವಾದ ಗಾದೆ ಅಂದರೆ ಕಾಯಕವೇ ಕೈಲಾಸ. ಅದು ನಾನು ಹೇಳೋ ಅಂದ್ಕೊಂಡಿದ್ದೆ. ಸಾಂಗವೇ ಹೇಳ್ಬಿಟ್ಟು, ಕಾಯಕವೇ ಕೈಲಾಸ ಏನಕ್ಕಂದರೆ ನಾವೇನು ಕೆಲಸ ಮಾಡ್ತೀವೋ ಆ ಕೆಲಸದಲ್ಲಿ ನಮ್ಗೆ ಸಂತೋಷ ಬಿಟ್ಟರೆ, ನಮಗೆ ಸಂತೋಷ ಸಿಕ್ಕರೆ, ಒಂದು ನಿಯತ್ತಿಂದ ಕೆಲಸ ಮಾಡಿದ್ರೆ ಕೈಲಾಸ ಇದ್ದಾಗಿರುತ್ತೆ. ನಾವು ಇರೋ ಜಾಗ ಎಲ್ಲ ಆ ಥರ ಒಂದು. ಅಂದ್ರೆ ಲೈಕ್ ಈಗ ನಾವು ಕೆಲಸ ಪಟ್ರೆ ಅದ್ರಲ್ಲೇ ನಾವು ಮಾಡೋ ಕೆಲಸದಲ್ಲಿ ನಿಷ್ಠೆ ಇರಬೇಕು ಅಂತ. ಖುಷಿಯಿಂದ ಮಾಡ್ಬೇಕು. ಹೌದು. ಸೊ ಚೆನ್ನಾಗಿತ್ತು ಆಟ. ಯು ಲೈಕ್ಡ್ ಇಟ್. ಸೊ ಅವ್ರಿಗೆ ಕೇಳಿ. ಫ್ರೆಂಡ್ಸ್, ಈಗ ನಾವು ಆಡಿದ ಆಟ ಆಗಿರ್ಬೋದು, ಬಟ್ ಇದರಲ್ಲಿ ತಿಳ್ಕೊಳ್ಳೋಂಥ ವಿಷಯಗಳು ತುಂಬ ಇದೆ. ನೀವು ನಮ್ಮ ಆಟ ನೋಡಿದಾಗ ಎಷ್ಟು ಗಾದೆ ಮಾತು ತಿಳ್ಕೊಂಡ್ರಿ ಅಂತ ಹೇಳಿ ಮತ್ತೆ ಕಾಮೆಂಟ್ ಅಲ್ಲಿ ಹಾಕಿ. ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಬಿಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕರೆಕ್ಟ್. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಕೊಡಿ. ನೆಕ್ಸ್ಟ್ ಏನು ಮಾಡಬೇಕು ಕೇಳಿ ಅವರು. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ವಿಡಿಯೋಲ್ಲಿ ನಾವು ಏನು ಮಾಡಬೇಕು ಅಂತ ನೀವು ಕಮೆಂಟ್ ಹಾಕಿ, ಅದೇ ಥರ ನಾವು ವಿಡಿಯೋ ಮಾಡ್ತೀವಿ. ಓ, ಇವತ್ತಿಗೆ ಈ ಆಟ ಮುಗೀತು. ಟಾಟಾ, ಬಾಯ್ ಬಾಯ್. ಶರಣು.